ಫ್ರೆಂಡ್ಸ್, ನಾನು ನಿಮ್ಮ ಸಿಂಪಲ್ ಶಿವು ಮಾತಾಡ್ತಿರೋದು. ನಿನ್ನೆ ನಡೆದ ಭಾನುವಾರದ ಕಿಚ್ಚನ ಪಂಚಾಯಿತಿ ಸ್ಪಂದನಾ ಅವರು ಮನೆಯಿಂದ ಹೊರಬಂದಿದ್ದಾರೆ. ಸ್ಪಂದನಾ ಅವರು ಉತ್ತಮ ಸ್ಪರ್ಧಿಯಾಗಿ ಉತ್ತಮ ವ್ಯಕ್ತಿತ್ವದ ವ್ಯಕ್ತಿಯಾಗಿದ್ದರೂ ಕೂಡ ಅವರ ಮನೋರಂಜನೆ ಆಗಲಿ ಅದು ಕೆಲವರಿಗೆ ಇಷ್ಟ ಆಗಲಿಲ್ಲ. ಸುದೀಪ್ ಸರ್ ಕೂಡ ಅನೇಕ ಸಂದರ್ಭಗಳಲ್ಲಿ ನೀವು ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಟ್ಯಾಂಡನ್ನು ತಗೊಂಡಿಲ್ಲ ಅಂತ ಹೇಳ್ತಾಯಿದ್ರು. ಸೊ ಒಂದೇ ರೀತಿ ಒಂದೇ ಕಂಫರ್ಟ್ ಝೋನಲ್ಲಿ ಇದ್ದರು ಅಂತ ಕೂಡ ಹೇಳ್ತಾಯಿದ್ರು. ಹಾಗಾಗಿ ಅಂತಿಮವಾಗಿ ಇನ್ನು ಕೇವಲ ಒಂದೇ ವಾರ ಇರೋದು ಬಿಗ್ ಬಾಸ್ ಫಿನಾಲೆಗೆ. ಹಾಗಾಗಿ ಅವರು ಮನೆಯಿಂದ ಹೊರಬಂದಿದ್ದಾರೆ. ಸುಮಾರು 14 ವಾರಗಳ ಜರ್ನಿಯನ್ನು ಮುಗಿಸ್ಕೊಂಡು 98-99 ದಿನಗಳ ಕಾಲ ಮನೆಯಲ್ಲಿ ಇದ್ದು ಅವರು ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರೆ. ನನಗೂ ಕೂಡ ಸ್ಪಂದನಾ ಅವರ ಸೀರಿಯಲ್ ಆ್ಯಕ್ಟಿಂಗ್ ತುಂಬ ಇಷ್ಟ ಆದರೂ ಅವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದ ರೀತಿ ಕೂಡ ನನಗೂ ಇಷ್ಟ ಆಯಿತು. ಕೆಲವೊಮ್ಮೆ ಸೈಲೆಂಟಾಗಿರ್ತಿದ್ರು, ಯಾರ ಸಹವಾಸಕ್ಕೂ ಹೋಗ್ತಾ ಇರಲಿಲ್ಲ. ಹಾಗಾಗಿ ಅವರ ಆಟ ಇಲ್ಲಿಗೆ ಮುಕ್ತಾಯ ಆಗಿದೆ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಫಿನಾಲೆಗೆ ಇನ್ನು 1 ವಾರ ಇದೆ ಅಂತ ಸುದೀಪ್ ಸರ್ ಹೇಳಿದ್ದಾರೆ. ಈ ವಾರ ಮನೆಯ ಟಾಸ್ಕ್ ನೋಡಬೇಕಾ ಅಥವಾ ಮನೆಯಲ್ಲಿ ಆಟ ಇದೆಯಾ, ಈ ವಾರ ಕೊನೆ ಅಂತಲೇ ಹೇಳ್ಬೋದು. ಯಾಕಂದರೆ ಸಂಕ್ರಾಂತಿ ನಂತರ ಬಿಗ್ ಬಾಸ್ ಫಿನಾಲೆ ಬರ್ಬೋದು. ಹಾಗಾಗಿ ಈ ವಾರ ಕಡೆಯ ಕಿಚ್ಚನ ಪಂಚಾಯಿತಿ ಕೂಡ ಇರುತ್ತೆ, ಶನಿವಾರ ಭಾನುವಾರ ಅಂತಲೂ ಕೂಡ ಹೇಳ್ಬೋದು. ಒಟ್ಟಾರೆಯಾಗಿ ಸ್ಪಂದನಾ ಅವರು ಮನೆಯಿಂದ ಹೊರಬಂದ ನಂತರ ಈ ವಾರ 8 ಜನ ಮನೆಯಲ್ಲಿದ್ದಾರೆ. ಈ ವಾರ ಮನೆಯಿಂದ ಯಾರು ಹೋಗ್ತಾರೆ ಅಥವಾ ನೆಕ್ಸ್ಟ್ ವಾರ ಮಿಡ್ ನೈಟ್ ಎಲಿಮಿನೇಷನ್ ಇದೆಯಾ ನೋಡಬೇಕು. ಸೊ ಒಟ್ಟಾರೆಯಾಗಿ 8 ಜನ ಉಳ್ಕೊಂಡಿದ್ದಾರೆ. ಕ್ಯಾಪ್ಟನ್ ಆಗಿ ಧನುಷ್ ಗೌಡ ಅವರು ಕೊನೆಯ ಕ್ಯಾಪ್ಟನ್ ಆಗಿದ್ದಾರೆ. ಸೊ ನಾಮಿನೇಷನ್ ಪ್ರಕ್ರಿಯೆ, ಇವತ್ತಿನ ನಾಮಿನೇಷನ್ ಪ್ರಕ್ರಿಯೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಎಲ್ಲರೂ ಒಬ್ಬರ ಮೇಲೆ ಒಬ್ಬರು ಕೋಪ ಮಾಡಿಕೊಂಡು ಆಟ ಆಡಿದ್ದು ನಾವು ನಿನ್ನೆ ನೋಡಿದ್ವಿ. ಹಾಗಾಗಿ ಇವತ್ತಿನ ನಾಮಿನೇಷನ್ ಪ್ರಕ್ರಿಯೆ ತುಂಬ ಚೆನ್ನಾಗಿರುತ್ತೆ, ನೋಡಬೇಕು. ಈ ವಾರದ ಕೊನೆಯ ಒಂದು ಬಿಗ್ ಬಾಸ್ ವಾರ ನೋಡೋಕ್ಕೆ ನಾನು ಕಾಯ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್.